ಸಂಚಾರಿ ಪೊಲೀಸರಿಗೆ ಆವಾಜ್ ಹಾಕಿದ್ದಾರೆ ಜೆಡಿಎಸ್ನ ಅಧ್ಯಕ್ಷ. ಯಾವ ಕಾರಣಕ್ಕೆ ಅಂತ ನೋಡೋದಾದ್ರೆ ಹೆಲ್ಮೆಟ್ ಧರಿಸದೇ ಇದ್ದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಏಕವಚನದಲ್ಲಿ ಸಂಚಾರಿ ಪೊಲೀಸರಿಗೆ ನಿಂದಿಸಲಾಗಿದೆ. ಉಲ್ಲಾಳ ಮುಖ್ಯ ರಸ್ತೆಯಲ್ಲಿ ನವೀನ್ ಗೌಡ ಎಂಬಾತನಿಂದ ಕಿರೀಕ್ ತೆಗೆಯಲಾಗಿದ್ದು, ಪೊಲೀಸರು ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿ ವಾಹನವನ್ನ ತಡೆದಂತ ಸಂದರ್ಭ ಬೈಕ್ ನಿಲ್ಲಿಸಿ ತನ್ನ ಆಕ್ರೋಶವನ್ನ ಪ್ರದರ್ಶನ ಮಾಡಿ ಸಂಚಾರಿ ಪೊಲೀಸರಿಗೆ ಆವಾಜ್ ಹಾಕಿದ್ದಾನೆ. ಹೆಲ್ಮೆಟ್ ಹಾಕಲ್ಲ, ಫೈನ್ ಕಟ್ಟಲ್ಲ, ಯಾರನ್ನು ಕರೆಸ್ತೀಯಾ ಕರ್ಸು ಅಂತ ಹೇಳಿ ದುರಹಂಕಾರದ ಮಾತುಗಳನ್ನು ಕೂಡ ಆಡಿದ್ದಾನೆ. ಇದರ ಜೊತೆ ಇಲ್ಲಿ ಫೈನ್ ಹಾಕೋದಕ್ಕೆ ನಿನಗೆ ಯಾರು ಹೇಳಿದ್ರು, ಕೇಸ್ ಹಾಕಬಾರ್ದು, ಕೇಸ್ ಹಾಕ್ತಿರೋದನ್ನ ನೋಡಿ ಬೇಕಂತಾನೆ ನಾನು ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿ ತನ್ನ ದುರಹಂಕಾರದ ವರ್ತನೆಯನ್ನ ತೋರಿಸಿದ್ದಾನೆ. ನಾನು ಯಶವಂತಪುರದ ಜೆಡಿಎಸ್ ಅಧ್ಯಕ್ಷ ಅಂತ ಹೇಳಿಕೊಂಡು ಸಂಚಾರಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾನೆ. ಸದ್ಯ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ನಲ್ಲಿ ಈ ಕುರಿತಂತೆ ಕೇಸ್ ದಾಖಲಾಗಿದ್ದು, ಆರೋಪಿಯನ್ನ ಜ್ಞಾನ ಭಾರತಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಯಾಕಪ್ಪ ಈ ತರ ಮಾತಾಡ್ತಾ ಇದ್ದೀರಾ? ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಬಿಡಿ ಬಿಡಿ, ಈ ಕಡೆ ಬನ್ನಿ ಸರ್. ಇಳಿರಿ, ಕೆಳಗಡೆ ಇಳಿರಿ. ಯಾಕೆ ಹೆಲ್ಮೆಟ್ ಇಲ್ಲದೆ ಬಂದಿದ್ದೀರಾ? ಫೈನ್ ಕಟ್ಟಿ ಆಯ್ತು. ಯಾಕೆ ಕಟ್ಟಲ್ಲಪ್ಪ? ಯಾಕೆ ಹೆಲ್ಮೆಟ್ ಹಾಕೊಂಡು ಓಡಾಡಬೇಡ ಅಂತ ಇದೆಯಾ? ಹೌದು ಹೌದು, ಮಾಡಿ. ಇವಾಗ ಇನ್ಸ್ಪೆಕ್ಟರ್ ಮಾಡಿ, ಹಂಗಾರೆ ಇವಾಗ ಇನ್ಸ್ಪೆಕ್ಟರ್ ಮಾತಾಡ್ರಿ. ಇನ್ಸ್ಪೆಕ್ಟರ್ ಮಾತಾಡ್ರಿ. ಮಾತಾಡ್ರಿ. ನೋಡ್ರಿ ಯಾವ ತರ ಮಾತಾಡ್ತಾ ಇದ್ದಾರೆ. ಆಯ್ತಪ್ಪ, ಆಯ್ತು. ನೋಡಿ, ಟ್ರಾಫಿಕ್ ಪೊಲೀಸರಿಗೆ ಎಲ್ಲಿ ನಿಂತ್ಕೊಂಡು ಕರ್ತವ್ಯ ನಿರ್ವಹಿಸಬೇಕು, ಎಲ್ಲಿ ಇವ್ರನ್ನ ಪ್ರಶ್ನೆ ಮಾಡಬೇಕು ಅನ್ನೋದನ್ನೇ ಹೇಳ್ಕೊಡುವಂತ ಕೆಲಸವನ್ನ ಜೆಡಿಎಸ್ ಅಧ್ಯಕ್ಷ ಅಂತ ಹೇಳ್ಕೊಳ್ತಿರೋ ನವೀನ್ ಗೌಡ ಮಾಡ್ತಾ ಇರೋದು. ಯಾಕೆ ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿ ಗಾಡಿ ಸೈಡಿಗೆ ಹಾಕಿಸ್ಬಿಟ್ಟು ಕೇಳಿದ್ರೆ ನಾನು ಹಾಕಲ್ಲ ಅಂತ ಹೇಳಿ ಎಷ್ಟು ಅಡಾಮೆಂಟ್ ಆಗಿ ಮಾತನಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಸಂಚಾರಿ ಪೊಲೀಸರಿಗೆ ಏಕವಚನದಲ್ಲಿ ಮಾತನಾಡ್ತಾ ನಿಂದಿಸುವಂತ ಕೆಲಸ ಆಗಿದೆ. ಪೊಲೀಸರು ಹೆಲ್ಮೆಟ್ ಯಾಕೆ ಹಾಕಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡೋದಕ್ಕೆ ಅಂತ ಹೇಳಿ ಸೈಡಿಗೆ ಕರೆದ್ರೆ ಅಥವಾ ಅವ್ರನ್ನ ಗಾಡಿ ತಡೆದು ಸೈಡಿಗೆ ಗಾಡಿ ಹಾಕ್ಸಿದ್ರೆ ಅದಕ್ಕೆ ಎಷ್ಟು ಅಡಾಮೆಂಟ್ ಆಗಿ ಈತ ಬಿಹೇವ್ ಮಾಡ್ತಿದ್ದಾನೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಸದ್ಯ ಈಸ್ ಬಿಹೈಂಡ್ ಬಾರ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಮಾತಾಡಿದ್ದೀನಿ ಮೇಡಮ್ ಹತ್ರ, ಇಲ್ಲಿ ಡಬಲ್ ಸರ್ ಮೇಡಮ್ ಹತ್ರ ನಾನು ಮಾತಾಡಿದ್ದೀನಿ ನಿನ್ನೆ. ಎಲ್ಲರೂ ನೀವೇ ಮಾಡ್ತಾ ಇರೋದು, ಇನ್ನಾರು ಮಾಡ್ತಾ ಇರೋದು ಇಲ್ಲಿ ದೌರ್ಜನ್ಯ ಮಾಡ್ಕೊಂಡ್ಬಿಟ್ಟಿದ್ರೆ. ಪ್ರೂಫ್ ಕೊಡಿಯಪ್ಪ, ಈಸ್ಕೊಂಡಿರೋ ಪ್ರೂಫ್ ಕೊಡ್ರಿ. ಪ್ರೂಫ್ ಕೊಡ್ರಿ. ಈಗ ನಿಮ್ಗೇನು ಫೈನ್ ಕಟ್ಬೇಕು ತಾನೆ, ಫೋಟೋ ಕಟ್ತೀನಿ ಕೊಡಿ, ಪ್ರೂಫ್ ಕೊಡ್ರಿ. ನಿಮ್ಮ ಹತ್ರ ಅಂದ್ರೆ ಕಟ್ಟಲ್ಲ. ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಈಸ್ಕೊಂಡಿರೋದಕ್ಕೆ ಪ್ರೂಫ್ ತೋರಿಸ್ರಿ ನೀವು. ಕಟ್ಟಲ್ಲ ರೀ ಫೈನ್, ಫೋಟೋ ಕಟ್ಟಿ ಕೊಡ್ರಿ, ಬಾಟಲ್ ಕಟ್ಟಬೇಕು ಅಂತ ರೂಲ್ಸ್. ಹೌದು ರೀ, ನಾನು ಹೇಳ್ತಾ ಇದ್ದೀನಿ. ನೀವು ಹೌದು, ಅದಕ್ಕೆ ಇಲ್ಲಿ ಮತ್ತೆ ಇನ್ನೇನು ಇಲ್ಲಿ ಬಂದು ನಾವು ಮಾಡ್ತಾ ಇರೋದು ಕಳ್ರ ನಾವು. ದುಡ್ಡಿಲ್ಲ ಸ್ವಾಮಿ. ಹಾ, ಏನ್ ಸರ್